ನಮಸ್ತೆ ಸ್ನೇಹಿತರೆ, ಶ್ರೀ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ, ಕಳವಾರ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆ. ಈ ಒಂದು ವಿಶೇಷವಾದ ಶ್ರೀ ಶ್ರೀ ಶರಭ ಯೋಗ ನಾಗೇಂದ್ರ ಸ್ವಾಮೀಜಿಯವರ 307ನೇ ಆರಾಧನೆ ಮತ್ತು ರಥೋತ್ಸವ ಆಗಿದೆ. ತುಂಬ ವಿಶೇಷವಾಗಿದೆ. ಈ ಸ್ಥಳದಲ್ಲಿ ಅವರ ಒಂದು ರಥೋತ್ಸವ ಪ್ರಯುಕ್ತವಾಗಿ ನಾವು ಚಿತ್ರೀಕರಣ ಮಾಡಿರುವಂಥ ಗೋಮಾತಾ ಸರ್ಕಲಲ್ಲಿ ವೀರಬ್ರಹ್ಮಯ್ಯವರ ಒಂದು ಸನ್ನಿಧಾನ ಇದು. 14ನೇ ವರ್ಷದಲ್ಲಿ ಇವರು ಇಲ್ಲಿ ಒಂದು ಸ್ಥಳದಲ್ಲಿದ್ದು ಒಂದು ಬೇರೆ ಪ್ರಾಂತ್ಯಕ್ಕೆ ಹೋಗಿರುವಂಥ ಸ್ಥಳ ಇದು. ಪುಣ್ಯಕ್ಷೇತ್ರ. ಇಲ್ಲಿ ವಿಶೇಷವಾಗಿ ಒಂದು ಗುರುಸ್ಥಾನವಿದೆ ಅಂತ ನಾವು ಈ ಗೋಮಾತಾ ಸರ್ಕಲ್ ಚಿತ್ರೀಕರಣ ಮಾಡಿದ್ರಿ. ಇಲ್ಲಿ ಏನು ವಿಶೇಷ ಅಂದರೆ ಪಾಪಾಗ್ನಿ ಲಿಂಗ 3 ಜನ ಹೋಗಬಾರ್ದು 4ನೇವರು ಅನ್ನೋವಂಥ ಕಥೆ ಇದೆ. ಈ ಒಂದು ವೀರಬ್ರಹ್ಮಯ್ಯವರ ಕಥೆಯಲ್ಲಿ ಒಂದು ಲಿಂಗ, ಚಿಕ್ಕ ಲಿಂಗ ಕೂಡ ಒಂದು ಕಲ್ಯಾಣಿಯಲ್ಲಿ ಇಟ್ಟಿರುವಂಥ, ಆ ಕಲ್ಯಾಣಿಯಲ್ಲಿ ಉದ್ಭವ ಆಗಿರುವಂಥದ್ದು. ಈ ಪುಣ್ಯಕ್ಷೇತ್ರದಲ್ಲಿ ಜೀವ ಸಮಾಧಿಗಳಾಗಿರುವಂಥ ಗುರುಗಳ ಒಂದು ದರ್ಶನ ಮಾಡ್ತಾ ಒಂದು ಕಾಶಿಗೆ ಹೋಗಿ ಬಂದಿರುವಂಥ, ದಕ್ಷಿಣ ಕಾಶಿ ಅಂದರೆ ಕಾಶಿಗೆ ಹೋಗಿ ಬಂದಿರುವಂಥ ಅನುಭವ ಆಗುವಂಥ ಸ್ಥಳ ಆಗಿದೆ. ದಯವಿಟ್ಟು ವೀಕ್ಷಣೆ ಮಾಡಿ. ಒಂದು ಸ್ಥಳ ದೈವಶಕ್ತಿ ಇರುವಂಥ ಸ್ಥಳ ಅಂತ ನಾವು ಈ ಒಂದು ಸ್ಥಳವನ್ನು ಚಿತ್ರೀಕರಣ ಮಾಡಿದ್ದೀರಿ. ಇಲ್ಲಿ ವಿಶೇಷ ಏನಂದರೆ ಪಾಪಾಗ್ನಿ ಮಠದಲ್ಲಿ ಕಲ್ಯಾಣಿ ಒಂದಿದೆ. ಆ ಕಲ್ಯಾಣಿಯಲ್ಲಿ ಲಿಂಗ ಒಂದು ಇರುವಂಥದ್ದು. ಈ ಒಂದು ಚಿತ್ರೀಕರಣ ಮಾಡ್ತಾ ಪ್ರತಿ ತಿಂಗಳು ಚಿಕ್ಕಬಳ್ಳಾಪುರದಲ್ಲಿ ಗೋಶಾಲೆಗಳನ್ನು ಗುರುತಿಸಿ ಗೋಸೇವಾ ಕಾರ್ಯಕ್ರಮ ಹಮ್ಕೊತಾ ಇದ್ದೀರಿ. ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಿ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ದಿನ ಕೊನೆಯ ದಿನ ಈ ಒಂದು ಸಂಕಲ್ಪ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಸಂಪರ್ಕಿಸಿ. ಈ ಒಂದು ಮುನೇಶ್ವರ ಸ್ವಾಮಿ ದೇವಾಲಯ ಮತ್ತು ಕಲ್ಯಾಣಿ ಭಾಗದಲ್ಲಿರುವಂಥ ಲಿಂಗದ ಮುಂದೆ ಮುನೇಶ್ವರ ಸ್ವಾಮಿ ಒಂದು ದೇವಾಲಯ ಮತ್ತು ಅದರ ಮುಂಭಾಗದಲ್ಲಿ 7 ಜನ ಅಕ್ಕ ತಂಗಿದಿರೋಂಥ ದೇವತೆಗಳ ಒಂದು ಕಲ್ಲಿನ ವಿಗ್ರಹ ಇದೆ ಮತ್ತು ಸ್ವಾಮಿಗಳ ಪಾದಗಳಿದೆ. ಇವೆಲ್ಲ ವೀಕ್ಷಣೆ ಮಾಡೋಕ್ಕೆ ಎಲ್ಲರೂ ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮದಲ್ಲಿರುವಂಥ ಪಾಪಾಗ್ನಿ ಮಠ ದಕ್ಷಿಣ ಕಾಶಿಗೆ ಒಮ್ಮೆ ಭೇಟಿ ಮಾಡಿ. ಶ್ರೀ ಗೋಮಾತಾ ಸರ್ಕಲ್ ಚಿತ್ರೀಕರಣ ಆದಷ್ಟು ಆಧ್ಯಾತ್ಮಿಕ ಒಂದು ಚಿತ್ರೀಕರಣ ಮಾಡೋದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಜೊತೆಗಿರಲಿ ಅಂತ ನಮಸ್ಕಾರ.